ಏನು ಹೇಳಿ, ಅವ್ರು ಏನಾದರೂ ಮಾಡ್ಕೊಳ್ಳಿ, ನನಗೆ ಇಂದಾನಾದರೂ ಮಾಡ್ಕೊಳ್ಳಿ, ಯಾವುದಾದ್ರೂ ಮಾಡ್ಕೊಳ್ಳಿ, ನಾನು ಅದಕ್ಕೂ ನನ್ನ ತಕರಾರಿಲ್ಲ. ನನ್ನ ರೈತರನ್ನ ಉಳಿಸ್ರಪ್ಪ. ಬಿಸ್ತಲ್ಲಿ ಕೂತವ್ರಲ್ಲ ಅಲ್ಲಿ ಉತ್ತರ ಬೆಳಗಾವಿಲಿ ಅನಾಹುತಗಳಾದವು. ಮಹಾರಾಷ್ಟ್ರದ ಒಂದು ಮಳೆ ಹಿನ್ನೆಲೆಯಲ್ಲಿ ಪ್ರವಾಹ, ಕುಟುಂಬಗಳ ಸರ್ವನಾಶ ಆಗವೆ, ಹಲವಾರು ಬೆಳೆಗಳು ನಾಶ ಆಗಿದೆ. ಇನ್ನೂ ₹1 ಕೊಡಲಿಲ್ಲ ಅವರಿಗೆ. ಇಂಥ ಪರಿಸ್ಥಿತಿಯಲ್ಲಿ ರೈತರು ಒಂದು ₹200 ಜಾಸ್ತಿ ಕೊಡಿ ಅಂತ ಕೇಳಿದ್ರೆ, ನಮ್ಮದೆಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕು. ನಾನೇನು ಕೇಂದ್ರ ಸರ್ಕಾರ ಹುಡಿಕೊಂಡು ಹೋಗಿದ್ನ 2 ಬಾರಿ ಮುಖ್ಯಮಂತ್ರಿ ಆಗಿ? ಮಾಡಿಲ್ಲ ನಾನು. ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೇಳವ್ರೆ. FRPನ ಮಿನಿಮಮ್ಮು ₹3,500 4,500 ಹೇಳಿದ್ದಾರೆ ಕೇಂದ್ರ ಸರ್ಕಾರ, ನಿಗದಿ ಮಾಡಿದ್ದಾರೆ ಯಾವ ರೇಟ್ ಕೊಡಬೇಕು ಕಾರ್ಖಾನೆ ಮಾಲೀಕರು ಅಂತೇಳಿ. ನಿಮ್ಮ ಜವಾಬ್ದಾರಿ ಇಲ್ಲಿ ಮಾಡಬೇಕಾದ್ರೆ ಈಗ ಕಾರ್ಖಾನೆ ಮಾಲೀಕರನ್ನು ಕರೆದು ಅವರಿಗೆ ಯಾವ ಇದರಲ್ಲಿ ಹೇಳಿ ವಸೂಲಿ ಮಾಡಿಸ್ಬೇಕು. ಅದರಲ್ಲಿ ಸಂಶಯನೇ ಇಲ್ಲ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅಂತಾರೆ, ಪ್ರತಿಯೊಂದಕ್ಕೂ. ನಾನು 2 ಬಾರಿ ಮುಖ್ಯಮಂತ್ರಿ ಆದೆ. 1 ಬಾರಿ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಇದ್ದಾಗ BJP ಅವ್ರ ಜೊತೆ ಮಾಡಿದ್ದೀನಿ, ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಸೇರಿ BJP ಸರ್ಕಾರ ಇದ್ದಾಗ ಮಾಡಿದ್ದೀನಿ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದಾಗ ನರೇಂದ್ರ ಮೋದಿ ಅವ್ರ ಹತ್ರಕ್ಕೆ ಹೋದ್ನ ನಾನು. 25,000 ರೈತರ ಸಾಲ ಮನ್ನಾ ಮಾಡಿದ್ದೀನಿ, ಕೊಡಿ ದಯವಿಟ್ಟು ದುಡ್ಡು ಕೊಡಿ ಅಂತ ಹೋಗಿದ್ನ. ನಮ್ಮ ರಾಜ್ಯದ ಜನ ತೆರಿಗೆ ಕಟ್ಟಿದಂಥ ಹಣದಲ್ಲೇ ಸಾಲ ಮನ್ನಾ ಮಾಡಿದ್ದೀನಿ, ಡೆವಲಪ್ಮೆಂಟ್ ವರ್ಕ್ಗೆ ದುಡ್ಡು ಕೊಟ್ಟಿದ್ದೀನಿ. ಕೇಂದ್ರ ಸರ್ಕಾರ ಜೊತೆ ಕುಸ್ತಿ ಆಡ್ಕೊಂಡು ಹೋದ್ ನಾನು. ಅದರಿಂದ ಇವತ್ತು ಈ ಸರ್ಕಾರ ಇಷ್ಟೊತ್ತು ನಾನು ಒಂದು ರೌಂಡ್ ಹೋಗ್ತಿದ್ದೆ. ಎಲ್ಲದಕ್ಕೂ ರಾಜಕೀಯ ಬರೆಸ್ತಾರೆ, ವಿರೋಧ ಪಕ್ಷ ಅಂತ ಹೇಳಿ ನಮ್ಮ ಮೇಲೆ ಅಪಾದನೆ ಮಾಡ್ತಾರೆ. ನಿನ್ನೆ ರೈತರು ಒಂದು ಗಡುವು ಕೊಟ್ಟಿದ್ದಾರೆ HK ಪಾಟೀಲ್ಗೆ, ನಾಳೆ ಸಾಯಂಕಾಲದವ್ರಿಗೆ ಡೆಡ್ಲೈನ್ ಕೊಡ್ತೀವಿ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ ಸಾಯಂಕಾಲದವ್ರಿಗೆ. ನೋಡೋಣ ಈ ಸರ್ಕಾರ ಏನು ತೀರ್ಮಾನ ಮಾಡ್ತಾರೆ ಅಂತ ನಾನು ತುಡುಕ್ದೆ ಕಾಯ್ತಾ ಇದ್ದೀನಿ. ನಂತರ ನಮ್ಮ ಡಿಸಿಷನ್ ಹೇಳ್ತೀನಿ. ಯಾರು ಕುಮ್ಮಕ್ ಕೊಟ್ಟಿರೋದು? ಅವರ ನಡವಳಿಕೆಯಿಂದ ಕುಮ್ಮಕ್ ಅವ್ರು ಕೊಟ್ಕೊಂಡವ್ರೆ, ವಿರೋಧ ಪಕ್ಷಗಳು ಕೊಟ್ಟಿಲ್ಲ. ಅವರ ನಡವಳಿಕೆ ರೈತರ ಒಂದು ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಇದೆಯಲ್ಲ ಇವ್ರದ್ದು, ಅದರಿಂದ ಇವತ್ತು ಈ ಒಂದು ಸಮಸ್ಯೆ ಉದ್ಭವ ಆಗಿರೋದು. ನಮ್ಮಿಂದ ಅಲ್ಲ. ನಾವೇನು ಮಾಡಿದ್ದೀವಿ ಇವತ್ತು ನಾವು ಚರ್ಚೆ ಮಾಡಿ, ಇವತ್ತು ನಿಮ್ಮ ಮುಂದೆ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಅಲ್ಲ, ಈಗ ರೈತರ ಒಂದು ಬೀದಿನಲ್ಲಿ ಒಂದು ವಾರದಿಂದ ಅವರ ಹೋರಾಟ ಇರ್ತಕ್ಕಂಥದ್ದಕ್ಕೆ ವಿರೋಧ ಪಕ್ಷವಾಗಿ ಸುಮ್ಮನೆ ಕೂರ್ಲಿಕ್ಕಾಗತ್ತಾ? ನಾವು ಅವ್ರ ಪರವಾಗಿ ಧ್ವನಿ ಎತ್ತಲೇಬೇಕು. ಅದಕ್ಕೆ ಎತ್ತಿದ್ದಾರೆ. ಜಾಗದ್ದು ಕಳೆದ 1 ವರ್ಷದಿಂದ ನಾನು ಹೇಳ್ತಾನೆ ಇದ್ದೀನಿ. ಪಾಪ ಜಿಲ್ಲಾಧಿಕಾರಿಗಳು ಹುಡುಕ್ತಾ ಇದ್ದಾರೆ, ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಆಮೇಲೆ KDBಯಿಂದ ಇಲ್ಲಿ ಅಕ್ವೈರ್ ಆಗಬೇಕು. ಶಾಸಕರು ಹೇಳ್ತಾರೆ ನಾನು ಕೊಡ್ತೀನಿ 100 ಎಕರೆ ಕೊಡ್ತೀನಿ. ಎಲ್ಲಿ ಕೊಡಲಿ? ನಾಳೆ ಬೆಳಗ್ಗೆ ಎಲ್ಲಿ ಬಸರಾಳ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು. ಬಸರಾಳದೇನು ಹೇಳಿದ್ರು ಅದು ಫಾರೆಸ್ಟ್ ಲ್ಯಾಂಡ್ ಅಂತ. ಇದು ಇರ್ತಕ್ಕಂಥ ವಾಸ್ತವಾಂಶ. ನಾನೇ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಎಲ್ಲಿ ಯಾರು ತೋರಿಸೋದು? ಎಲ್ಲಿ ವಿಡಿಯೋದಲ್ಲ, ಎಲ್ಲಿ ತೋರಿಸ್ಲಿ? ನನಗೆ ತೋರಿಸ್ಬೇಕಾಗಿಲ್ಲ. ಸರ್ಕಾರದಿಂದ KDB ಅಧಿಕಾರಿಗಳಿಗೆ ಹೇಳಿ, MB ಪಾಟೀಲ್ಗೆ ಹೇಳಿ ಅಕ್ವೈರ್ ಮಾಡಿಸ್ಕೊಡ್ಲಿ, ಹ್ಯಾಂಡ್ ಓವರ್ ಮಾಡಲಿ. ಕಂಪ್ನಿಯವರು ಅವ್ರು ಹುಡುಕೊಂಬರಲ್ಲ. ಕಂಪ್ನಿಯವ್ರೀಗ ಅವ್ರು ಹುಡುಕೊಂಬರಲ್ಲ, ನಾವು ಅವ್ರ ತಕ್ಕ ಹುಡುಕೊಂಡು ಹೋಗ್ಬೇಕೀಗ. ಪರಿಸ್ಥಿತಿ ಅಲ್ಲಿಗೆ ಬಂದಿದ್ದೀವಿ. ಈಗ ಪಕ್ಕದ ರಾಜ್ಯಗಳು ನೋಡ್ತಾ ಇಲ್ವಾ ಏನೇನಾಗ್ತಿದೆ? ಕಾಂಪಿಟೇಷನ್ ಇದೆ. ಅಲ್ಲ ಸರ್, ಅವ್ರು ಹೇಳ್ತಾರೆ ನಿಮ್ಮ ಕೈಲಿ ಆಗ್ತಾ ಇಲ್ಲ, ಅದಕ್ಕೆ ಆಂಧ್ರ ತೋರಿಸ್ತಾ ಇದ್ದಾರೆ ಅಂತ. ಯಾಕಾಗಿದೆ? ನಾನು ಆಂಧ್ರದಲ್ಲಿ ವೈಜಾಗ್ ಸ್ಟೀಲ್ ಪ್ಲ್ಯಾಂಟು ಮುಳುಗಿಸಿದ್ರು, ಬೀಗ ಹಾಕಿದ್ರು. ಹೆಂಗೆ ಓಪನ್ ಮಾಡಿದ್ದೀನಿ? ಇವತ್ತು HMT ಜೀವ ಕೊಡ್ತಾ ಇದ್ದೀನಿ. VISL ಕಾರ್ಖಾನೆ ಜೀವ ಕೊಡ್ತಾ ಇದ್ದೀನಿ, ಓಪನ್ ಮಾಡಿಸ್ತಾ ಇದ್ದೀನಿ. ಯಾವುದು ಅದೆಲ್ಲ ಕ್ಲೋಸ್ ಆಗಿರೋದು, ಅದು ಹೊಸದೇ. ಅದೀಗ ಬೀಗ ಹಾಕಿ ಆ್ಯಕ್ಷನ್ಗೆ ಇಟ್ಟಿದ್ರು.
ಇಲ್ಲಿಗೆ ಅಂತ ನೀವೇನು ತಂದಿದ್ದೀರಪ್ಪ ನನಗೆ ಹೇಳೋರು? ನೀವು ತಂದಿರೋದು ಹೇಳಿ ಹೋಗಲಿ, ಏನು ತಂದಿದ್ದೀರಿ ಅಂತ. ಜಾಗ ಮೊದಲು ಐಡೆಂಟಿಫೈ ಮಾಡಿ ಕೊಡಲಿ. ಜಾಗ ಕೊಟ್ಟರೆ ಗೊತ್ತು ನನಗೇನು ಮಾಡಬೇಕು ಅಂತ ಹೇಳಿ. ತರೋದೇನು ದೊಡ್ಡ ವಿಷಯ ಎಲ್ಲ ತರೋಣಂತೆ. ಬರೀ ಚಿಲ್ಲರೆ ರಾಜಕೀಯ ಮಾಡೋದನ್ನ ನಿಲ್ಲಿಸಬೇಕು. ಸಿದ್ದರಾಮಯ್ಯನವ್ರಿಗೂ ಪತ್ರ ಬರ್ತಿದ್ದೀನಿ, MB ಪಾಟೀಲ್ಗೂ ಪತ್ರ ಬರ್ತಿದ್ದೀನಿ, ಜಮೀನು ಕೊಡಿ ಅಂತ. ಭಾಳ ಇದೆ ಇಶ್ಯೂಗಳು ಮಾತಾಡೋದಕ್ಕೆ. ಇವತ್ತು ಹೇಳಲಿಲ್ವಾ, 13 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಓ ಕುಮಾರಸ್ವಾಮಿ ಎಲ್ಲ ಮಾಡ್ತೀನಿ ಅಂತ ಇನ್ನೂ ಯಾಕೆ ಮಾಡಲಿಲ್ಲ ಅಂತ ಈ ಕೀಳುಮಟ್ಟದ ಮಾತುಗಳಿದೆಯಲ್ಲ. ನಿಮ್ಮ ಯೋಗ್ಯತೆಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಆಯ್ತಲ್ಲ ಅಲ್ಲಿಗೆ. ನಾನು ಮುಖ್ಯಮಂತ್ರಿ ಇದ್ದಾಗ 100 ಕೋಟಿ 400 ಕೋಟಿ ಘೋಷಣೆ ಮಾಡಿ ಹೊಸ ಕಾರ್ಖಾನೆಗೆ 100 ಕೋಟಿ ಆ ಬಜೆಟಲ್ಲಿ ದುಡ್ಡು ಇಟ್ಟನಲ್ಲ, ದುಡ್ಡು ಎಲ್ಲೂ ಹೋಯ್ತದು? 100 ಕೋಟಿ ಇಟ್ಟಿದ್ದು. ಇವತ್ತು CSR ಫಂಡ್ನಲ್ಲಿ 33 ಕೋಟಿ 54 ಲಕ್ಷ ರೂಪಾಯಿ ಇವತ್ತು ಬಿಡುಗಡೆ ಮಾಡಿರೋದು ಇಲ್ಲಿವರೆಗೆ ಈ ವರ್ಷಕ್ಕೆ. ಅಂದರೆ 24-25ನೇ ಸಾಲಿಗೆ. ಮಂಡ್ಯಗೆ 11 ಕೋಟಿ ಕೊಟ್ಟಿದ್ದೀನಿ, ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಾಪರಿಗೆ. ಇನ್ನುಳಿದ ಕಡೆ 3.5 ಕೋಟಿಯಿಂದ 4 ಕೋಟಿವರೆಗೆ ಕೊಟ್ಟಿದ್ದೀನಿ, ಇನ್ನು 7 ವಿಧಾನಸಭಾ ಕ್ಷೇತ್ರಕ್ಕೆ. ಅದರಲ್ಲಿ ಬಸ್ ಶೆಲ್ಟ್ರ್ಗಳು ಕಟ್ಟೋದಕ್ಕೆ 70 ಬಸ್ ಶೆಲ್ಟ್ರು 7.25 ಕೋಟಿನೂ ಕಟ್ತಾಯಿದ್ವಿ, 7 ಕೋಟಿ 77 ಲಕ್ಷ. ಇನ್ನು ನಿಮ್ಮ ಫಾರ್ಮರ್ಸು ಇಲ್ಲಿ ರೈತ ಭವನ ಅದಕ್ಕೆ 4.25 ಕೋಟಿ ಕೊಟ್ಟಿದ್ದೀವಿ. ಅಲ್ಲಿಂದ ಬಂದರೆ ಇನ್ಸ್ಟಾಲೇಷನ್ ಆಫ್ 5 ಮಾಸ್ಕ್ ಲೈಟ್ಗಳು 75, 4 ಕೋಟಿ 12 ಲಕ್ಷ ಕೊಟ್ಟಿದ್ದೀನಿ. ಬ್ರಿಸ್ಟ್ ಸ್ಕ್ಯಾನರ್ ಕಾಯಿಲೆಗೆ MAMSಗೆ ಸುಮಾರು 1.5ರಿಂದ 1.25 ಕೋಟಿ ಕೊಟ್ಟಿದ್ದೀನಿ. ಕನ್ಸ್ಟ್ರಕ್ಷನ್ ಆಫ್ 2 ನ್ಯೂ ಕ್ಲಾಸ್ ರೂಮ್ಸ್ ಇನ್ 14 ಸ್ಕೂಲ್ಸ್ ಅದಕ್ಕೆ 4.25 ಕೋಟಿ ಕೊಟ್ಟಿದ್ದೀವಿ. ರಿಪೇರ್ಸ್ ಆಫ್ ರೆನೋವೇಷನ್ ವರ್ಕು ಅದಕ್ಕೆ 1.25 ಕೋಟಿ. ಕನ್ಸ್ಟ್ರಕ್ಷನ್ ಆಫ್ ಇಂಟರ್ನಲ್ ರೋಡ್ಸ್ ಆ್ಯಂಡ್ ಡ್ರೈನೇಜಸ್ ಇನ್ MIM ಇಲ್ಲಿ ನಿಮ್ಮ ಮೆಡಿಕಲ್ ಕಾಲೇಜ್ದು ಇದಕ್ಕೆ 97 ಲಕ್ಷ. ಅಂಗವಿಕಲರಿಗೆ ಬೇರೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ, ಅದು ಈಗ ಹೇಳೋದಿಲ್ಲ, ಮುಂದಿನ ತಿಂಗಳು ಹೇಳ್ತೀನಿ ಏನು ಕಾರ್ಯಕ್ರಮ ಅಂತ ಹೇಳಿ. ಹೀಗೆ ಕಾರ್ಯಕ್ರಮಗಳು ಏನೇನು ಕೊಟ್ಟಿದ್ದೀನಿ ಅಂತ ಇಲ್ಲ. ಚರ್ಚೆಗೆ ಬನ್ನಿ ಅಂತ ಕೇಳ್ತಾ ಯಾರ ಜೊತೆ ಚರ್ಚೆ? ಏನಕ್ಕೆ ಅವ್ರ ಜೊತೆ ಇನ್ನೇನೇನು ತರೋಕ್ಕಾಗತ್ತೆ? ಇನ್ಯಾವ್ದು ತರೋಕ್ಕಾಗತ್ತೆ? ಇವರೇನು ತಂದವ್ರೆ? ನಂದಾದರೂ ಇಷ್ಟ ಆದರೂ ಇದೆ, ಇವರೇನು ತಂದವ್ರು ಮಂತ್ರಿಗಳಾಗಿ ಮಂಡ್ಯಗೆ? ನೋಡ ಕೃಷಿ ವಿದ್ಯಾನಿಲಯ ಇನ್ನೊಂದು 5 ವರ್ಷ ಬಿಟ್ಟು ಚರ್ಚೆ ಮಾಡೋಣ. ಯಾವ ಕಾರ್ಖಾನೆ? ಇವ್ರ ಯೋಗ್ಯತೆಗೆ ಬೆಂಗಳೂರು ನಗರದ ವಿಶ್ವವಿದ್ಯಾನಿಲಯ 161 ಜನ ಇವತ್ತು ಪ್ರಾಧ್ಯಾಪಕರು, ಹಲವಾರು ಹಂತದ ಅಧಿಕಾರಿ ಇವರು ಇರಬೇಕು, ಟೀಚರ್ಗಳು. ಎಷ್ಟು ಜನ ಅವರಲ್ಲಿ? 9 ಜನ. ಮನೆ ನೀವೇ ಬರ್ದಿರಿ ಪತ್ರಿಕೆಯಲ್ಲಿ, 9 ಜನ ಅವರೇ. 65,000 ಶಿಕ್ಷಕರು ಬೇಕಿವತ್ತು, ಕೊರತೆ ಇದೆ. ನನಗೆ ಇವ್ರು ಹೇಳ್ಕೊಡ್ತಾರ, ಅಯ್ಯೋ ದೇವೇಗೌಡನ ಮಗನಿಗೂ ಅವ್ರ ಮಗನಿಗೂ ಅದೇನೋ ದೇವೇಗೌಡರ ಹೆಸರಲ್ಲಿ ರಾಜಕೀಯ ಮಾಡಬೇಕಂತ. ಕಮಿಷನ್ ಪಡೆಯಲ್ಲ ಅಂತ ಹೇಳಿದ್ರಿ. ನಾನು ಕಮಿಷನ್ ಪಡೆದಿಲ್ಲ, ಅದಕ್ಕೆ ಹೇಳಲ್ಲ. ಹೌದು, ನಂದು ನೋಡ್ರಿ ತೆರೆದ ಪುಸ್ತಕ, ಓಪನ್ ಪುಸ್ತಕ ನಂದು. ಎಸ್, ಎಲೆಕ್ಷನ್ ಬಂದಾಗ ಏನು ಪ್ರಿಂಟ್ ಮಾಡ್ತೀನ ನೋಟ್ನ? ಇವ್ರೇನು ಪ್ರಿಂಟ್ ಮಾಡ್ತಾರ ಎಲೆಕ್ಷನ್ ಬಂದಾಗ? ಎಲೆಕ್ಷನ್ ಬಂದಾಗ ಹೌದು ಒಂದು ಪಾರ್ಟಿ ಕಟ್ಟಬೇಕು, ನಾನು ಸಣ್ಣ ಪಾರ್ಟಿ, ಭಿಕ್ಷೆ ಬಿಡ್ತೀನಿ ಅವತ್ತಿನ ದಿನ. ಇಲ್ಲಿ ಪ್ರತಿದಿನ ರುಜು ಹಾಕೋದಕ್ಕೆ ನಾನೇನು ಎರರಪ್ಪ ಎಷ್ಟು ಈಗ ನಡೀತಿದೆಯಲ್ಲ ಆ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ. ಅದಕ್ಕೆ ಜನ ಇವತ್ತೂ ಚುನಾವಣೆ ಡಿಕ್ಲೇರ್ ಆದಾಗ ಪ್ರೀತಿ ತಂದು ಕೊಡ್ತಾರೆ, ಖರ್ಚು ಮಾಡ್ತೀನಿ. ನಾನು ಮನೆ ದುಡ್ಡಿನಲ್ಲಿ ಮಾಡೋಕ್ಕಾಯ್ತದೆ ಚುನಾವಣೆ ರಾಜಕೀಯ? ಯಾವ ಕೈಗಾರಿಕೆ ಬಂದು ನೋಡೋಕೆ ಹೇಳಿ. ಡೆಲ್ಲಿ ಒಳಗೆ ಅಡ್ಮಿನಿಸ್ಟ್ರೇಷನ್ ಏನು ಅನ್ನೋದನ್ನ ಇಲ್ಲಿ ಮಾಡ್ದಂಗಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನೂ ಬಿಡಲಿಲ್ಲ. ಬಗ್ಗೆ ಚರ್ಚೆ ಯಾಕೆ ಬನ್ನಿ? ಅಯ್ಯೋ ಇಲ್ಲೇ ಹೋಗಿದ್ರೆ ಏನು ಮಾಡ್ಬಿಟ್ಟಾರಂತೆ? ಅದ್ರ ಬಗ್ಗೆ ಚರ್ಚೆ ಬೇಡ, ನನ್ನ ಇದೆ ಬೇರೆ. ಅವರು ಯಾರು? ನಾನು ಇನ್ನೇನು ಏನು ನಾನೇನು ಕಲ್ಲಿನ ಮನೆ ಕಟ್ಕೊಂಡಿದ್ದೀನ? ನಾನಿರೋದು ರಸ್ತೆಲೆ.
ಅದೇ ನೀವು ಹತ್ತು ಹೇಳಿದ್ರೆ ನಾನು 1000 ಹೇಳಿದ್ದೀನಿ. ಅಯ್ಯೋ ಹೇಳ್ಕೊಳ್ಳಪ್ಪ, ದಿನ ಜಾಗಟೆ ಹೊಡ್ಕೊಂಡು ಹೋಗ್ಲಿ, ಹಿಡ್ಕೊಂಡಿರೋರು ಯಾರು ವಿಶೇಷ ಕೊಡುಗೆ ಏನು ಕುಮಾರಸ್ವಾಮಿ ಅವರು? ನೋಡ್ರಿ, ಅವರ ಹತ್ರ ನಾನು ಕೇಳಬೇಕಾಗಿಲ್ಲ. 2006-7 ಮುಖ್ಯಮಂತ್ರಿ ಆದಾಗ ಏನೇನು ಕೊಟ್ಟಿದ್ದೀನಿ ಅನ್ನೋದು ಸರ್ಕಾರದ ಕಡತ ನೋಡೋಕೆ ಅವತ್ತು ಜೊತೆ ಇರಲಿಲ್ವಾ? ಕೇಂದ್ರ ಸಚಿವರಾದ್ಮೇಲೆ ಅಂತ ಏನು ಮಾಡಬೇಕು ಇಲ್ಲಿ ಹೇಳ್ತಾ ಇಲ್ವಾ? ನನ್ನ ಕೈಲಿ ಏನಾಗುತ್ತೋ ಮಾಡ್ತಾ ಇದ್ದೀನಿ, ನನ್ನ ಕೈಲಿ ಏನಾಗುತ್ತೋ ಮಾಡ್ತಾ ಇದ್ದೀನಿ. ಸರ್, ಕುಮಾರಸ್ವಾಮಿ ಅವರು ಕೊಟ್ಟ ಮಾತನ್ನ ಯಾವತ್ತೂ ಉಳಿಸ್ಕೊಳ್ಳಲ್ಲ. ಅಯ್ಯೋ ಇಲ್ಲ, ಅವರೊಬ್ಬರೇ ಉಳಿಸೋರು, ಅವರೊಬ್ಬರೇ ಉಳಿಸ್ಕೊಂಬಂದಿರೋದು ಕೊಟ್ಟ ಮಾತನ್ನೆಲ್ಲ. ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ಅವರ ಹೇಳಿಕೆಗಳಿಗೆ ನನ್ನಿಂದ ಉತ್ತರನೇ ಕೇಳಬೇಡಿ. ಮಂಡ್ಯ ಜಿಲ್ಲೆ ಜರ ಕೊಡ್ತಾರೆ ವಿಚಾರ. ಆಯ್ತು, ಕುರ್ಚಿ ಫೈಟ್ ಶುರು ಆಗ್ಬಿಟ್ಟಿದೆ ಸರ್ ಈ ಕಾಂಗ್ರೆಸ್ ಅಲ್ಲಿ. ಅದು ಬಿಡಿ, ಅದು ಮುಂದಕ್ಕೆ ಅದರ ಪಾಪವ ಅವರೇ ಅನುಭವಿಸ್ತಾರೆ. ನಿಮ್ಗಿರೋ ಅನುಭವದಲ್ಲಿ ಕ್ರಾಂತಿ ಅಂತ ನನಗೆ ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರು ಕ್ರಾಂತಿ ಅಂತ ಕಾಂಗ್ರೆಸ್ ಪಾರ್ಟಿ ಕಟ್ಕೊಂಡು ನನಗೆ ಅಲ್ಲ, ನಿಮ್ಮ ಮೈತ್ರಿ ಅಲ್ವಾ ಸರ್? ಕ್ರಾಂತಿನಾದರೂ ಮಾಡಲಿ, ಬಿಜೆಪಿ ಅವರು ಕ್ರಾಂತಿನಾದರೂ ಮಾಡಲಿ, ವಾಂತಿನಾದರೂ ಮಾಡಲಿ, ಅದು ಅವರಿಗೆ ಸೇರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.